ಈ ಒಂದು ಈ ಬೆಗ್ಲಿ ಬೆಂಜನಹಳ್ಳಿ ಗ್ರಾಮದ ಒಬ್ಬ ಕುಟುಂಬದ ಒಬ್ಬ ತಾಯಿ, ಇಬ್ಬರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಸೇರಿ ನಮ್ಮ ಚತಕೋಡಹಳ್ಳಿ ಗ್ರಾಮದ ಸರ್ವೆ ನಂಬರ್ಗೆ ಸೇರ್ತಕ್ಕಂಥ ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. ಅಂದರೆ ಬೆಗ್ಲಿ ಬೆಂಜನಹಳ್ಳಿ ಗ್ರಾಮಕ್ಕೆ 100 ಮೀಟ್ರ್ ಅಂತರದಲ್ಲೇ ಇದೆ ಇದು. ಅವರೇನೋ ಕೌಟುಂಬಿಕ ಒತ್ತಡಗಳಿಂದ, ಅಂದರೆ ಮೇಯ್ನು ಫೈನಾನ್ಸ್, ಹಣಕಾಸು, ಇದು ಮನೆ ಮೇಲೆ ಸಾಲ ತಗೊಂಡು ಮನೆ ಕಟ್ಟಿದ್ದಾರೆ. ಈ ಧರ್ಮಸ್ಥಳ ಸಂಘ, ಈ ಆಂಧ್ರ ಫೈನಾನ್ಸು, ಇಂಥ ಫೈನಾನ್ಸ್ ಮಾಫಿಯಾಗಳಿಂದನೂ ಒತ್ತಡದಿಂದ ನಿನ್ನೆ ಅವ್ರ ಗಂಡದ ಆಟೋ ಏನೋ ಫೈನಾನ್ಸ್ ಅವ್ರು ಬಂದು ಸೀಸ್ ಮಾಡಿದ್ದಾರೆ. ಆ ಒಂದು ಇದಕ್ಕೆ ಅವ್ರ ಫ್ಯಾಮ್ಲಿನಲ್ಲಿ ಏನೋ ರಾತ್ರಿ ಘಟನೆ ನಡೆದಿರ್ಬೋದು. ಆ ಒತ್ತಡಗಳಿಂದ ಬಂದು ಈ ಕುಟುಂಬ ರಾತ್ರಿ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ: ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. 10:30 ನಂತರ 10:30ಗೆ ಇವ್ರು ಕರೆಂಟ್ ಬರ್ತದೆ, ಬಂದು ಮೋಟ್ರ್ ಆನ್ ಮಾಡಕ್ಕೆ ಬಂದಿದ್ದಾರೆ. ಆಗಿಲ್ಲ. ಅವ್ರ ಗಂಡ ಹೇಳೋ ಪ್ರಕಾರ 11 ಗಂಟೆ ಮೇಲೆ ಅವ್ರ ಮನೆಯಲ್ಲಿ ಕಾಣದೇ ಆಗಿರೋದು. ಇವರು ಹುಡುಕಾಡಿದಾರಂತೆ, ಸಿಗಲಿಲ್ಲ ಅಂತ ಅವರೇ ಹೇಳ್ತಿದ್ರು ಪೊಲೀಸ್ಗೆ ಮಾಹಿತಿ. ಈ ಥರ ಆಗಿ ಇದಾಗಿದೆ. ಹಿಂದೆ ಏನೋ ಈ ಫೈನಾನ್ಸ್ಗಳಿಗೆ ಅವಳಿಗೆ DCC ಬ್ಯಾಂಕ್ ಇತ್ತು. ಆ DCC ಬ್ಯಾಂಕೂ ಸಹ ಅಲ್ಲೂ ಈ ನಮ್ಮ ಆಡಳಿತ ವರ್ಗನೇ ಮಾಡಿದ ಕೆಲವೊಂದು ತಪ್ಪುಗಳಿಗೆ. ಏನೋ ಸಂಘ ಸ್ಟಾರ್ಟ್ ಆದಮೇಲೆ 1 ವರ್ಷಕ್ಕೆ ಅವರು ಸಾಲ ಪಡೆಯೋಕ್ಕೆ ಎಲಿಜಿಬಲ್ ಆಗ್ತಾರೆ ಅಂತ. ಸಂಘ ಇವತ್ತೇ ಬೆಳಿಗ್ಗೆ ಸಂಘ ರಚನೆ ಮಾಡೋದು, ನೋಂದಣಿ ಆಗದಿದ್ರು ಅವ್ರಿಗೂ ಸಾಲ ಮಂಜೂರು. ಈ ಥರ ಮಾಡಿ ನಬಾರ್ಡಿಂದ ಕೊಡೋ ಬಡ್ಡಿ ಏನಿದೆ, ಬಡ್ಡಿ ತಗೊಳಕ್ಕಾಗಿಲ್ಲ, ಅವರಿಂದ ಕ್ಲೇಮ್ ಮಾಡ್ಕೊಳಕ್ಕಾಗಿಲ್ಲ. ಆ DCC ಬ್ಯಾಂಕ್ನೂ ಹಾಳು ಮಾಡಿಟ್ರು. ಮುಂದಾದ್ರೂ ಈಗ ಬಂದಿರೋ ಆಡಳಿತ ವರ್ಗ ಸರ್ಕಾರ ಇದು ಮಾಡಿ ಆ DCC ಬ್ಯಾಂಕ್ಗಳಿಗೆ ಏನಾನ ಉತ್ತೇಜನ ಕೊಟ್ಟು ಸಾಲ ಸಿಗುವಾಗ ಮಾಡಿದ್ರೆ ಇಂಥ ಘಟನೆಗಳು ತಪ್ಪಿಸ್ಬೋದು. ಇನ್ನೂ ಚಿಕ್ಕ ಏಜ್ ಮಕ್ಕಳೆಲ್ಲ ಎಜುಕೇಷನ್ ಮಾಡ್ತಿದ್ದವರು, EM ಮನ್ಗೆಲ್ಸ್ದಾಕೆ ಅವನು ಆಟೋ ಓಡಿಸ್ಕೊಂಡು ಅವ್ರ ಗಂಡ ಇದು ಮಾಡ್ತಿದ್ದವರು. ತಿರ್ಗಿ ಇದಾದ ಮೇಲೆ ಈ ಕೃಷಿ ಹೊಂಡ ರೈತರು ಇವತ್ತು ಈ ಟೊಮೆಟೊ ಬೆಳೆ ಎಲ್ಲ ಕಚ್ಚಿತು. ಈಗ ಏನು ಮಾಡಿದ್ರು ಈಗ ಕೃಷಿ ಹೊಂಡ ಮಾಲೀಕರು ಹೇಳ್ತಾರೆ, ಇಲ್ಲಿ 3 ವರ್ಷದಿಂದ ಏನೂ ನಮ್ಮ ಕೈಗೆ ಬಂದಿಲ್ಲ, ಏನೋ ಇದರಲ್ಲೇ ಜೀವನ ಮಾಡ್ತಾಯಿದ್ದೀವಿ. ಕೃಷಿ ಜೊತೆ ಏನಾನ ಬೇರೆ ಏನಾದರೂ ಇಟ್ಕೊಂಡಿರೋರು ವ್ಯವಹಾರ, ಏನೋ ಒಂದು ಟೆಂಪೋ ಇಟ್ಕೊಂಡು ಏನೋ ಮಾಡಿ ದುಡಿತಾ ಇರೋರು, ಇವರು ಇವತ್ತು ಒಂದು ಸ್ವಲ್ಪ ಜೀವನ ಮಾಡ್ತಾಯಿದ್ರು. ಬರೀ ಕೃಷಿಯನ್ನು ನಂಬ್ಕೊಂಡಿರೋರು ಜೀವನ ನಡೆಸೋದಕ್ಕೆ ಕಷ್ಟ ಆಗಿದೆ. ಇಲ್ಲೆಲ್ಲ ಜಮೀನುಗಳಿಲ್ಲ ಸರ್, ನಮ್ಮ ಕಡೆ ಎಲ್ಲ 1 ಎಕರೆ, ಅರ್ಧ ಎಕರೆ. ಈ ದೊಡ್ಡ ರೈತರು ಅಂದರೆ 1-2 ಎಕರೆ ಇಟ್ಕೊಂಡಿದ್ದಾರೆ. ಇಷ್ಟರಲ್ಲಿ ಏನು ಮಾಡೋದು? ಎಲ್ಲ ಅಕ್ಕಪಕ್ಕದ ಗ್ರಾಮಗಳೆಲ್ಲ ಪಕ್ಕದಲ್ಲೇ ಇದ್ದಾವೆ, ಜಮೀನು ಕಡಿಮೆ, ದೊಡ್ಡ ಗ್ರಾಮಗಳು, ಜನಸಂಖ್ಯೆ ಜಾಸ್ತಿ. ಆದರೆ ನಮ್ಮ ಹಿಂದೆ ಜಿಲ್ಲಾಧಿಕಾರಿಗಳು ನಕ್ನಳ್ಳಿ ಘಟನೆ ಆದಮೇಲೆ ಏನೋ ಕೃಷಿ ಹೊಂಡ ಮಾಲೀಕರಿಗಿಂತ ಘಟನೆ ನಡೆದುಬಿಟ್ರೆ 3 ಲಕ್ಷ ಫೈನ್ ಹಾಕಿ ಅಂತ ಹೇಳ್ಬಿಟ್ಟಿದ್ದಾರಂತೆ. ಇವರೆಲ್ಲೋ AC ರೂಮ್ಗಳಲ್ಲಿ ಕುತ್ಕೊಂಡು ಮಾಡೋದೆಲ್ಲ ಆದೇಶಗಳು. ಕೃಷಿ ಇಲಾಖೆಗೆ ಹೇಳಿ, ಕೃಷಿ ಹೊಂಡ ಮಾಡ್ತಿರೋರ್ಗೆ ಈಗೇನು ಮಾಡಿದ್ದಾರೆ, ಫೆನ್ಸಿಂಗ್ ಮಾಡಿದ್ರೇ ನಿಮಗೆ ಸಹಾಯಧನ ಕೊಡೋದು ಅಂತೇಳಿ ಮಾಡಿದ್ದಾರೆ. ಆ ಥರದ್ದೇನಾದ್ರೂ ಈಗ ಮಾಡ್ತಾ ಇರೋದು ಒಳ್ಳೆಯದು. ಹಿಂದೆ 2013ರಲ್ಲಿ ಕೃಷ್ಣ ಬೈರೇಗೌಡರು ಕೃಷಿ ಮಂತ್ರಿ ಆದಮೇಲೆ ಆಗಿಂದ ಮಾಡಿದ್ದಾರೆ. ಏನೋ ಫಸ್ಟ್ ತಂದಿದ್ದು ಅವರೇ ಕೃಷಿ ಹೊಂಡಗಳನ್ನ ನಿರ್ಮಿಸೋದು ಅಂತ ರೈತ ಸಂಜೀವಿನಿ ಸ್ಕೀಮಲ್ಲಿ. ಇದು ಒಳ್ಳೆಯದೇ ಸ್ಕೀಮು. ಈ ಸಾವಿರಾರು ಜನ, ಲಕ್ಷಾಂತರ ಜನ ರೈತರಿಗೆ ಅನುಕೂಲ ಆಗಿದೆ. ಆದರೆ ಆ ಕೃಷಿ ಹೊಂಡಗಳಿಗೆಲ್ಲನೂ ಇದನ್ನು ಹಿಂದೆ ದಾಖಲೆಗಳಿರುತ್ತೆ ಕೃಷಿ ಇಲಾಖೆಯಲ್ಲಿ, ಅದನ್ನು ಗುರ್ಸಿ ಈಗ ಹಿಂದೆ ಏನು ಕೊಡ್ತಾಯಿದ್ರು ಸಬ್ಸಿಡಿ 50-50. ಅದು ಆ ಒಂದು ಇದ್ರ ಮೇಲೆ ಈಗಲೂ ಫೆನ್ಸಿಂಗ್ ಹಾಕೋದಕ್ಕೆ ಏನು ಖರ್ಚು ಬರುತ್ತೆ, ಅದರಲ್ಲಿ 50ರಷ್ಟು ಸಹಾಯಧನ ಅವ್ರು ನೀಡಿದ್ರೆ ನಮ್ಮ ರೈತರು ಅಷ್ಟು ಸಹಾಯಧನ ಕೊಟ್ಟು ಹಾಕ್ಸ್ಕೊಳ್ಳೋಕೆ ರೆಡಿ ಇರ್ತಾರೆ. ಪೂರ್ತಿ ರೈತರ ಮೇಲೆ ಹೊರೆ ಹಾಕಿದ್ರೆ ಇವತ್ತು ಒಬ್ಬನು ಫೆನ್ಸಿಂಗ್ ಹಾಕ್ಕೊಳ್ಬೇಕಾದ್ರೆ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅವ್ರಿಗೆ ಜೀವನ ಮಾಡೋದೇ ಕಷ್ಟ. ಮಕ್ಕಳನ್ನ ಇವತ್ತನ್ನು ಇದರಲ್ಲಿ ಅವರು ಎಜುಕೇಷನ್ ಕೊಡಿಸೋದು, ಇನ್ನೂ ಏನೇನೋ ಸಮಸ್ಯೆಗಳಿರ್ತವೆ. ಆದ್ದರಿಂದ ಸರ್ಕಾರ ಈ ನೆರವಿಗೆ ಧಾವಿಸಿ ಏನಾದ್ರೂ ಈ ತಂತಿ ಬೇಲಿ ಹಾಕೋಕ್ಕೆ ಇದು ಮಾಡಬೇಕು. ತಂತಿ ಬೇಲಿ ಹಾಕಿದ್ರೂ ಇಂಥ ಘಟನೆಗಳನ್ನ ಏನು ಮಾಡೋಕ್ಕಾಗಲ್ಲ. KC ವ್ಯಾಲಿ ನೀರುಗಳು ಬಂದು ಕೆರೆಗಳಲ್ಲಿ ನೀರಿದೆ. ಇನ್ನು ನಮ್ಮ ಹೈವೇಗಳವ್ರು ಎತ್ತಿ ನಮ್ಮ ಕೆರೆಗಳೆಲ್ಲ 20 ಅಡಿ 30 ಅಡಿ ಹಳ್ಳಗಳಿಟ್ಟವ್ರೆ. ಅಲ್ಲಿ ಹೋಗ್ತಾರೆ, ಬೀಳ್ತಾರೆ, ಸಾಯ್ತಾರೆ. ಏನೋ ದನ ಕರುಗಳು ಅದು ಇದು ಬೀಳದೆ ಅವಾಯ್ಡ್ ಮಾಡ್ಬೋದು.
ಸರ್ ಆ ಮನೆ ಬಿಟ್ಟಿರೋದು 11 ಗಂಟೆ ನಂತರ ಅವ್ರ ಗಂಡ ಹೇಳೋ ಪ್ರಕಾರ 11 ಗಂಟೆ ಅಂತ. ಇವರು 10:30ನಲ್ಲಿ ಬಂದು ಮೋಟ್ರ್ ಆನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಕರೆಂಟ್ ಬರುತ್ತೆ, 3 ಅವರ್ಸ್ ಕೊಡ್ತಾರೆ, 2 ಅವರ್ಸೋ 3 ಅವರ್ಸ್ ನೈಟು ಆಫ್ ಆಗೋಗುತ್ತೆ. ಆಗ ಬಂದು ಇವರು ಡ್ರಿಪ್ ಇರಿಗೇಷನ್ಗೆ ಮೋಟ್ರ್ ಆನ್ ಮಾಡಿಬಿಟ್ಟು ಹೋಗ್ತಾರೆ. ತಿರ್ಗಿ ಆಟೋಮೆಟಿಕ್ ಅದೇ ಆಫ್ ಆಗೋಗುತ್ತೆ. ಇವರು ಕರೆಂಟ್ ಹೋದಲ್ಲಿ ಮತ್ತೆ ಏನು ಬರೋದಿಲ್ಲ. ಗಂಡ ಹೇಳಿರೋ ಪ್ರಕಾರ 11 ಗಂಟೆ ಅಂತ. ಇವರು 10:30ಗೆ ಬಂದು ಆನ್ ಮಾಡ್ಬಿಟ್ಟು ಹೋಗಿದ್ದಾರೆ. 10 ಗಂಟೆ ಕರೆಂಟ್ ಬಂದಿದೆ, ಇವರು 10:30 ಆಯ್ತಂತ ಬರೋಷ್ಟೊತ್ತಿಗೆ ಬಂದು ಆನ್ ಮಾಡ್ಬಿಟ್ಟು ಹೋಗಿದ್ದಾರೆ. ಅಷ್ಟೊತ್ತಿಗೆ ಏನಿಲ್ಲ.